ಮುಂದೆ ಬರ್ರ ನೀವು ಜನ ಬರಲ್ಲ ದಾಟಿ ಬಿಡ್ತದೆ ಅಷ್ಟು ಕಟ್ಟ ಬಿಡ್ತೆ ಕಣ ಓಯ್ ಒಂದು ವರ್ಷ ಬರ್ರ ಕುಯ್ಯಲ್ ಹಂಗೆ ಬರ್ರ ಬಂದು ಅಡ್ಡಾಕನು ಆನೆ ಎಲ್ಲಿ ಬರೋದು ಹೈ ಎಲ್ಲಿ ರೋಡ್ ಪಾಸ್ ಆಗ್ತಾಗೆ ನಡೀರಿ ಸ್ವಾಮಿ. ನಮಸ್ಕಾರ ಸರ್. ನಮಸ್ಕಾರ. ನಿನ್ನೆ ಇದೇ ಸಮಯಕ್ಕೆ ದುಬಾರಿಯಲ್ಲಿ ಒಂದು ಹೆಣ್ಮಗಳ ಜೀವ ಹೋಗುತ್ತೆ. ಚೆನ್ನೈಯಿಂದ ಬಂದವರು ಪತಿಯವರು ಅದರಲ್ಲೂ ಒಂದು ಮಾನವೀಯತೆ ಮೆರೀತಾರೆ. ಅವರು ಕಣ್ಣು ದಾನವನ್ನ ಮಾಡಿಬಿಡ್ತಾರೆ ಆ ಒಂದು ಆಘಾತಕಾರಿ ಸಮಯದಲ್ಲಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅದೇ ಸಮಯಕ್ಕೆ ಜಯಮಾರ್ತಾಂಡನು ಪ್ರಾಣ ಬಿಡ್ತಂತೆ. ಏನ್ ಸರ್ ಇದು? ಹೌದು, ನಿನ್ನೆ ಒಂದು ದುಬಾರಿಯ ಇತಿಹಾಸದಲ್ಲೇ ಒಂದು ಕಪ್ಪು ಚುಕ್ಕಿ ಅಂತ ಒಂದು ಘಟನೆ ನಡೆದು ಹೋಗಿದೆ. ಈ ಜಯಮಾರ್ತಾಂಡ ಆನೆ ಫಸ್ಟ್ ಸಕಲೇಶ್ಪುರದ ನಮ್ಮ ಹಾನ್ಬಾಳ್ ಹೋಬಳಿಯ ಪಕ್ಕ ಇರೋ ಒಂದು ರಕ್ಷಿದ್ದಿ ಅಂತ ಒಂದು ಗ್ರಾಮದ ಒಂದು 60-70 ಎಕರೆ ಕಾಡಿನಲ್ಲಿ ಕಾಣಿಸ್ಕೊಂತದೆ. ನನಗೆ ಯಾರೋ ನಮ್ಮ ETF ಹುಡುಗರು ಹೇಳ್ತಾರೆ ಈ ಒಂದು ಆನೆ ಮರಿ ಕರ್ಕೊಂಡು ಬಂದಿದೆ ಅಂತ. ನಾನು ಹೋಗಿದ್ದೆ. ಒಂದು ಗಂಡು ಮರಿ ಜೊತೆ ಇತ್ತು, ಒಂದು 2 ಇಂಚು ಕೋರೆ ಇರೋದು. ಆಮೇಲೆ ಈ ಆನೆನು ಜೊತೆ ಇತ್ತು. 11 ಗಂಟೆ 12 ಗಂಟೆಯಿಂದಲೂ ಸುತ್ತಾಡಕ್ಕೆ ಶುರು ಮಾಡ್ತು. ಆಮೇಲೆ ನಾನು ನೋಡಿದೆ, ನನ್ಗೆ ಯಾಕೋ ಇದರ ದೊಡ್ಡ ಸೊಂಡಿಲು, ಸಾಮಾನ್ಯಕ್ಕೆ ಗಂಡು ಆನೆಗಳಿಗೆ ಅಷ್ಟು ದೊಡ್ಡ ಸೊಂಡ್ಲು ಇರೋದು, ಸೊಂಡ್ಲು ಇದರೆಲ್ಲ ನೋಡಿದಾಗ ಇದು ನಂಗೆ ಹೋಗ್ಬೇಕಾಗ್ಲಿಲ್ಲ. ಆದ್ರೂ ಅದನ್ನ ಮತ್ತೆ ಮಾರನೇ ದಿವಸ ಅಲ್ಲೇ ಪಕ್ಕದಲ್ಲಿರೋ ಒಂದು ಅಗ್ಲೇಟಿ ಎಸ್ಟೇಟ್ ಅಂತ ಒಂದು 150-200 ಎಕರೆ ಅಲ್ಲಿ ಹೋಗಿ ನೋಡಿದೆ. ಅಲ್ಲೂ ನೋಡಿದ ಮೇಲೆ ನನಗೆ ಅನಿಸ್ತು, ಇದು ಅಲ್ಲೊಂದು ಅಗ್ಲೇಟಿ ಎಸ್ಟೇಟ್ ಅಂತಿದೆ, ಅದ್ರ ಪಕ್ಕದಲ್ಲಿ ಒಂದು ನದಿ ಹರಿತದೆ ಚಿಕ್ಕದು. ಅದು ಬಿಟ್ರೆ ಆ ಎಸ್ಟೇಟ್ ಒಳಗೆ ಬೇರೆ ನೀರಿನ ವ್ಯವಸ್ಥೆ ಇಲ್ಲ. ಆಮೇಲೆ ಅಲ್ಲಿಗೆ ನೀರಿಗೆ ಬರಲೇಬೇಕು ಅಂತ ಅಲ್ಲೊಂದು ನದಿ ಹರಿಯುತ್ತೆ ಚಿಕ್ಕನಳ್ಳ ಅಂತ. ಅದು ನಮ್ಮ ಪಶ್ಚಿಮ ಘಟ್ಟದ ಮೂರ್ಕಣ್ಗುಡ್ಡ ಅಂತ ಒಂದು ಬೆಟ್ಟದಲ್ಲಿ ಹುಟ್ಟಿ ಆ ನದಿ ಹರಿದು ಬಂದು ಹೇಮಾವತಿ ಸೇರಿ ಅಲ್ಲಿಂದ ಕಾವೇರಿ ಸೇರಿ ಬಂಗಾಳಕೊಲ್ಲಿ ಹೋಗುತ್ತೆ. ಸುಮಾರು ಒಂದು 5:30 ಸಮಯದಲ್ಲಿ ನನ್ನ ಜೀಪ್ ತಗೊಂಡು ಬಂದು ನಾನು ಅಲ್ಲೊಂದ್ ಕಡೆ ನಿಲ್ಸಿ, ನಮ್ಮಲ್ಲಿ ಕೇದಿಗೆ ಅಂತೀವಿ ನಾವು, ಆ ಕೇದಿಗೆ ಬಡ್ಡೆಯಲ್ಲಿ ಕದ್ದು ಕೂತಾಗ 2 ಆನೆಗಳು ಆ ಗದ್ದೆಗೆ ಬಂದು, ಅಂದ್ರೆ ಅದೊಂದು 100 ಮೀಟರ್ ಗದ್ದೆ ದಾಟಿ ಆ ನದಿಗೆ ಬರಬೇಕಿತ್ತು ನೀರ್ ಕುಡಿಯಕ್ಕೆ. ಅದು ಬಂದು ಮಧ್ಯ ಗದ್ದೆಯಲ್ಲಿ ನಿಂತ್ಕೊಂಡು ಅದು ಯಾವಾಗ ಯೂರಿನ್ ಪಾಸ್ ಮಾಡಕ್ ಶುರು ಮಾಡ್ತು ಅವಾಗ ಗೊತ್ತಾಯ್ತು ನನಗೆ ಇದು ಗಂಡಾನೆ ಇದು ಹೆಣ್ಣಾನೆ ಅಲ್ಲ ಅಂತ. ಯಾಕೆಂದ್ರೆ ಅದರದ್ದು ಒಂದು ಅಂಗ ನೋಡಿದ್ಮೇಲೆ ನಂಗೆ ಗೊತ್ತಾಯ್ತು. ನಾನು ಅದನ್ನ ಭಾರಿ ನೀಟಾಗಿ ಫೋಟೋ ತಗೊಂಡು ಇಡೀ ನಮ್ಮ ಸಕಲೇಶ್ಪುರ ಅರಣ್ಯ ಇಲಾಖೆ ಮತ್ತೆ ಹಾಸನ ಅರಣ್ಯ ಇಲಾಖೆಗೆಲ್ಲ ಹೇಳಿದೆ, ಇದು ಇನ್ನಾನೆ ಅಲ್ಲ, ಇದು ಮಕ್ಕನ, ಇದು ಒಂದು ಮರಿ ಕರ್ಕೊಂಡು ಬಂದಿದೆ ಅಂತ. ಆ ಮರಿನ ತುಂಬಾ ದಿನ ಜೊತೆ ಇಟ್ಕೊಂಡಿತ್ತು. ಅದಾದ್ಮೇಲೆ 2 ದಿವಸಕ್ಕೆ ನಮ್ಮ ಹಾನ್ಬಾಳ್ ಭಾಗದಲ್ಲೇ ಒಂದು ಮಗ್ಜಳ್ಳಿ ಅನ್ನಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ, ಅಲ್ಲಿ ಒಂದು ಕಾಡಿಗೆ ಬಂತು. ಆಮೇಲೆ ಆ ಕಾಡಿಗೆ ಬಂದಾಗ ನಾನು ಊರಿಂದ ಹತ್ರ ನಾನು ಬೇರೆ ದಾರಿಯಲ್ಲಿ ಬಂದೆ, ನಾನು ಮೇನ್ ರೋಡಲ್ಲಿ ಬರಲಿಲ್ಲ. ಮೇನ್ ರೋಡ್ ಸೈಡೇ ಕಾಡಿರೋದು, ಅಲ್ಲೇ 2 ನದಿಗಳು ಸೇರ್ತವೆ. ಇನ್ನೊಂದು ಘಟ್ಟದಿಂದ ಬರೋ ಬೆಣಿನೊಳೆ ಅಂತ ಆ ಮಧ್ಯದಲ್ಲಿ ಇದು ಕ್ಯಾಂಪ್ ಮಾಡಿತ್ತು. ಆಮೇಲೆ ನಾನು ಆ ಕಡೆಯಿಂದ ಬಂದಾಗ ನಾನು ಅಲ್ಲೊಂದು 15 ಅಡಿ ಕೆಳಗಡೆ ನದಿ ಹರಿತಾ ಇತ್ತು. ಈ 2 ನದಿಗಳು ಸೇರಿ ಅಲ್ಲೊಂದು ಜಾಗದಲ್ಲಿ ನಿಂತಾಗ ನಾನು ಭಾರಿ ಬಂತು. ನಾನು ಅಲ್ಲಿಂದ ಕೆಳಗಡೆ ನಾನು ಅಲ್ಲಿ ಹತ್ತಿ ಇಳಿಯೋದನ್ನ ಅಭ್ಯಾಸ ಮಾಡಿದ್ದೆ. ತುಂಬಾ ಬೇರುಗಳಿಂದ ಕೂಡಿದ ಜಾಗ ಅದು, ಅಂದ್ರೆ 10 ಅಡಿ 15 ಅಡಿ ಎತ್ತರ ಇತ್ತು. ಕೆಳಗಡೆ ನದಿಗೆ ನಾನು ಯಾವಾಗ ಜಂಪ್ ಮಾಡಿದೆ, ಆ ನದಿ ಹತ್ರ ಬಂದು 2 ಅಡಿಕೆ ಮರಗಳನ್ನ ಮೇಲೆ ಇದ್ದಿದ್ದು ಕಾಫಿ ತೋಟದಿಂದ ಅಡಿಕೆ ಮರ ನನ್ನ ಮೇಲೆ ದೂಕ್ತು, ನನ್ನ ಮೇಲೆ ವಾಪಸ್ ಬಂದೆ. ಹೀಗೆ ಈ ಆನೆ ಮತ್ತೆ 6ನೇ ದಿವಸ ನನ್ನ ಊರಿಗೆ ಬಂದು ನನ್ನ ಕಾಫಿ ತೋಟದೊಳಗೆಲ್ಲ ಬಂತು. ಅಲ್ಲೂ ಮನೆ ಬಾಗಿಲನ್ನೆಲ್ಲ ಕಟ್ಟಿತ್ತಂತೆ ರಾತ್ರಿ. ಯಾಕೆಂದ್ರೆ ನಮ್ಮಲ್ಲಿ ಮಲೆನಾಡಲ್ಲಿ ಸಾಮಾನ್ಯಕ್ಕೆ ಕುಡಿಯಕ್ಕೆ ಅಂತ ಕಳ್ಬಟ್ಟಿ ಎಲ್ಲ ಮಾಡಿಸ್ಕೊಂಡಿರ್ತಾರೆ. ಆ ಶರಾಬನ್ನೆಲ್ಲ ಪತ್ತೆ ಮಾಡ್ತಿತ್ತು. ಮತ್ತೆ ಯಾರ ಮನೆಯಲ್ಲಿ ಅಕ್ಕಿ ಭತ್ತ ಇದ್ರು ಹೋಗಿ ನುಗ್ಗಿ ತಕ್ಕಂತ ತಿಂತಿತ್ತು. ಇದ್ರ ಉಪದ್ರ ಜಾಸ್ತಿ ಆಯ್ತು. ಇಲ್ಲಿ ಒಬ್ಬ ನಮ್ಮ ಫ್ರೆಂಡ್ ಒಬ್ರು ಲೋಕೇಶ್ ಒಂದು 10-20 ಕ್ವಿಂಟಲ್ ಭತ್ತ ಇಟ್ಟಿದ್ರು. ಅವ್ರ ಮನೆ ಗೋಡೋಳ ನುಗ್ಗಿ ಭತ್ತ ತಿಂತು. ಅವ್ರು ತಿನ್ಲಿ ಅಂತ ಸುಮ್ಮನಾದ್ರು. ಅದಾದ್ಮೇಲೆ ಅದನ್ನ ಹಿಡಿಯಕ್ಕೆ ಅಂತ ಆರ್ಡರ್ ಬಂತು. ಇದು ಗುಡ್ಬೆಟ್ಟ ಎಸ್ಟೇಟ್ ಅಲ್ಲಿ ಇತ್ತು. ಏನು ಕಾಫಿ ದೊರೆ ಸಿದ್ಧಾರ್ಥ ಅವರ ತೋಟ, ಅದು ಗುಡ್ಬೆಟ್ಟ ತೋಟ ಅಂತ. ಅದು ಉದಯವಾರ ಅಂತ ಅಲ್ಲಿ ಸಕಲೇಶ್ಪುರ ತಾಲೂಕಲ್ಲೇ ಇರೋದು. ಅಲ್ಲಿ ಹೋಗಿ ನಾವು ಹುಡ್ಕಿ ಹೋಗ್ಬೇಕಾದ್ರೆ ನಾನು ವೆಂಕಟೇಶ್ ಅಣ್ಣ ನನ್ನ ಜೊತೆ ಇದ್ದೆ. ನಮ್ಗೆ ದಾರಿಗೆ ಅಡ್ಡ ಸಿಗ್ತದೆ. ವೆಂಕಟೇಶ್ ಅಣ್ಣ ಹೊಡೆದ್ಕೊಳ್ಳಿ ಹೋಗಿ ಅಲ್ಲೊಂದ್ ಕಡೆ ಡಾಟ್ ಮಾಡಿಕೊಳ್ಳಿ ಬಿದೋಗುತ್ತೆ. ಆದ್ರೆ ಇದ್ರದ್ದು ಒಂದು ದತ್ತು ಪುತ್ರ ಮಾತ್ರ ಇದನ್ನ ಬಿಟ್ಟೋಗಿರಲ್ಲ. ಇದ್ರ ಹತ್ರನೇ ಹೋಗಿ ನಿಂತಿತ್ತು. ಆಮೇಲೆ ಅದಕ್ಕೆ ಫೈರ್ ಮಾಡಿ ಅದನ್ನ ಓಡಿಸಾಯ್ತು. ಆಮೇಲೆ ಇದನ್ನ ಹಿಡಿದು ತಗೊಂಡೋಗಿ ಮಲೆಮಹದೇಶ್ವರ ಬೆಟ್ಟದ ಹತ್ರ ಬಿಟ್ಟಾಯ್ತು. ಅದಾಗಿ 2 ತಿಂಗಳಿಗೆ ಮತ್ತೆ ವಾಪಸ್ ಬಂದು ಮತ್ತೆ ಇದು ಮನೆ ನುಗ್ಗೋದು, ಸೊಸೈಟಿ ನುಗ್ಗೋದು, ಎಲ್ಲ ಅಕ್ಕಿ ತಿನ್ನೋದು ಎಲ್ಲ ಮಾಡ್ತಿತ್ತು. ಆಮೇಲೆ ಎಲ್ಲ ನಮ್ಮ
ಹಳ್ಳಿಯರು ಎಲ್ಲ ಸೇರಿ ಇದಕ್ಕೆ ಅಕ್ಕಿ ಕಳ್ಳ ಅಂತ ಹೆಸರಿಟ್ರು. ಆಮೇಲೆ ಏನಾಯ್ತು, ಲಾಸ್ಟ್ ದಿವಸ ಇದನ್ನ ಕೊನೆಯ ದಿನ ಇದನ್ನ ಹಿಡಿಯೋತ್ತಿಗೆ 2ನೇ ಬಾರಿ ಹಿಡಿಯಕ್ಕೆ ಸಕಲೇಶ್ಪುರದಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ಸ್ಟೇಟ್ ಅಂತಿದೆ ಹೊಸೂರು ಅಂತ, ಅಲ್ಲಿ ಇದಕ್ಕೆ ದಾಟ್ ಮಾಡಿ ಆಮೇಲೆ ಮತ್ತೆ ದಾಟ್ ಮಾಡಿ ಹೈವೇ ದಾಟ್ತು ಹಿಡಿದು ತಗೊಂಡೋಗಿ ಟ್ರಾಲಿಗೆ ಹಾಕ್ತಾರೆ ಸರ್. ಅಂದ್ರೆ ಬೆಂಗಳೂರು ಹಾಸನ ಮಧ್ಯ ಭಾಗದಲ್ಲಿ ಹೈವೇಯಲ್ಲಿ. ಆಮೇಲೆ ಇತ್ತೀಚೆಗೆ ಆನೆನ ಸುದ್ದಿ ಎಲ್ಲ ಕಲ್ತು ಒಳ್ಳೆ ಚೆನ್ನಾಗಿತ್ತು. ಇತ್ತೀಚೆಗೆ NR ಪುರ ಹತ್ರ ಒಂದು ಆನೆದು ಉಪದ್ರ ಜಾಸ್ತಿ ಆದಾಗ ಅಲ್ಲಿ ಒಂದು ಗುಂಡುವಾನಿ ಅಂತ ಒಂದು ಕಾಡು, ಒಂದು ಗ್ರಾಮ, ಅಲ್ಲಿ ಒಂದು ಆನೆಗೆ ಗುಂಡ ಅಂತ ಹೆಸರಿಟ್ಟಿರ್ತಾರೆ, ಒಂದು ಕಾಡು ಆನೆಗೆ. ಅದನ್ನ ಹಿಡಿಯೋತ್ತಿಗೆ ಬಂದಿರುತ್ತೆ. ಇದೇ ಆನೆನ ಎಳ್ಕೊಂಡು ಹೋಗಿದ್ದು. ಭಾರಿ ತಾಕತ್ತಿನ ಆನೆ, ಭಾರಿ ಸದೃಢವಾಗಿತ್ತು, ಒಳ್ಳೆ ಮಾತು ಕೇಳ್ತಿತ್ತು, ಚೆನ್ನಾಗೇ ಇತ್ತು. ಆಮೇಲೆ ಕಾರ್ಯಾಚರಣೆಗೆ ಎಲ್ಲ ಬರ್ತಿತ್ತು. ಆಮೇಲೆ ಬೇರೆ ಕಡೆ ಎಲ್ಲ ಕಾರ್ಯಾಚರಣೆಗೆ ಕರ್ಕೊಂಡು ಹೋಗಿದ್ರು. ನಿನ್ನೆ ಅದು ಮಾಮೂಲಿ ಎಲ್ಲರ ಹತ್ರ ಹೊಂದ್ಕೊಂಡಿತ್ತು. ಅದ್ರದ್ದು ಸಹಚರರು, ಅದ್ರ ಫ್ರೆಂಡು ಸೀಗೆ ಇಲ್ಲ ರಾಜನ್ ಇರ್ಬೋದು, ಕರಡಿ, ಆಮೇಲೆ ಮೌಂಟೇನ್ ಇಲ್ಲ ಭೀಷ್ಮ, ಅವರೆಲ್ಲ ಒಟ್ಟೊಟ್ಟಿಗೆ ದಿನ ಸೇರ್ಕೊಂತಿದ್ರು ಅಲ್ಲೆಯ ಏನು ದುಬಾರೆ ಕ್ಯಾಂಪ್ ಅಲ್ಲಿ. 4 ಜನನು ಅವರೆಲ್ಲ ಸಹಪಾಠಿಗಳೆಯ, ಸಹಚರರೇ. ಅದೊಂಥರ ಸಕಲೇಶ್ಪುರ ತರನೇ ಆಗಿತ್ತು ದುಬಾರೆ ಕ್ಯಾಂಪ್ ಆನೆಗಳಿಗೆ. ನಿನ್ನೆ ನಡೆದ ಘಟನೆ ಭಾರಿ ದುರದೃಷ್ಟಕರ. ಏನು ಕಂಜನ್ ಅಂತ ಈಗ ಏನು ದಾಳಿ ಮಾಡ್ತಾ ಆನೆ, ಅದು 2014ರಲ್ಲಿ ಒಂದು 24 ಆನೆ ಹಿಡಿಯಕ್ಕೆ ಒಂದು ಆರ್ಡರ್ ತರ್ತಾರೆ. ಅವಾಗ ಒಟ್ಟಾರೆ ಸಿಕ್ಕಿದ ಗಂಡಾನೆ ಹಿಡಿದಾಗ ಯಾರು ಉಪದ್ರ ಮಾಡಲಿಲ್ಲ, ಯಾರನ್ನೂ ಕೊಲ್ಲಲಿಲ್ಲ. ಈ ಕಂಜನ್ ಒಟ್ಟಾರೆ ಒಂದು ಲೆಕ್ಕನ ಜಮಾ ಮಾಡಬೇಕಿತ್ತು. ಹಾಗಾಗಿ ಒಂದು 24 ಆನೆ ಹಿಡಿದ್ರಲ್ಲಿ ಇದು ಇನ್ನು ಶ್ರೀಕಂಠ ಇರ್ಬೋದು, ಧನಂಜಯ ಇರ್ಬೋದು, ಇವೆಲ್ಲವೂ ಅದೇ ಆ ಗುಂಪಿಗೆ ಸೇರ್ತವೆ. ಈಗ ಸಕ್ಕರೆಬೆಲೆಯಲ್ಲಿರೋ ಕುಂತಿ ಇರ್ಬೋದು, ಇವೆಲ್ಲ. ಇದು ಕಂಜನ್ ಇಷ್ಟವರೆಗೂ ಬೇರೆಯವ್ರ ಹತ್ರ ಹೊಡಿಸ್ಕೊಂತಿತ್ತು. ಬಿಟ್ರೆ ಈ 1-2 ವರ್ಷದಿಂದ ಮೈಸೂರು ಅರಮನೆಯಲ್ಲಿ ದಸರಾದಲ್ಲಿ ಬಲರಾಮ ಆನೆ ಅಟ್ಟಾಡ್ಸಿ ಹೊಡಿತದೆ ಪಾಪ. ಅದಾದ್ಮೇಲೆ ಇಲ್ಲಿ ದುಬಾರೆ ಒಳಗೂ ಪೆಟ್ಟು ತಿಂತದೆ. ಇದು ಯಾರಿಗೂ ಒಬ್ಬರಿಗೂ ದಾಳಿ ಮಾಡ್ತಿರ್ಲಿಲ್ಲ. ಅದ್ರ ಪಾಡಿಗೆ ಅದು ಇದ್ದಿದ್ದು ಒಂದು ಎತ್ತರದ ಒಳ್ಳೆ ಆನೆ. ನಿನ್ನೆ ಅದಕ್ಕೆ ಏನಾಯ್ತು ಇಲ್ಲ, ಒಂದೊಂದ್ಸತಿ ಮದ ಬಂದ್ರು ಆ ಮದ ಇನ್ನು ಏನು ಆ ಲಿಕ್ವಿಡ್ ಇಳಿಯೋದಿಲ್ಲ. ಆ ಭಾಗದಲ್ಲಿ ಆ ಟೆಂಪರರ್ ಗ್ಲ್ಯಾಂಡ್ಸ್ ಅಂತ ಅದು ಏನಿದೆ ಅದು ಊದಿರ್ತದೆ. ಊದಿದಾಗ್ಲೂ ಆನೆಗಳು ಸ್ವಲ್ಪ ಉದ್ರೇಕ ಆಗಿರ್ತವೆ, ಇಲ್ಲ ಮಸ್ತಿಗೆ ಬಂದಿರಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದು ಮಸ್ತಿಗೆ ಬಂದಿತ್ತು ಅನ್ನಿಸ್ತದೆ. ಇಲ್ಲ ಅಂದ್ರೆ ಒಂದು ದಿನ ನೋಡ್ತಿದ್ದಿದ್ದ ಆನೆ ಮೇಲೆ ಯಾಕೆ ದಾಳಿ ಮಾಡ್ತು ಅಂತ ಅದು ಗೊತ್ತಿಲ್ಲ. ಅದು ಆನೆಗಳದ್ದು ಇದೆಲ್ಲ ಫೈಟಿಂಗ್ ಇದ್ದುದ್ದೇ, ಹೊಸದಾಗಿ ಏನಲ್ಲ. ಇದು ಮಾಮೂಲಿ ಇವೆಲ್ಲ ಫೈಟಿಂಗ್ ನಡೆಯೋದು ಎಲ್ಲ ಸರ್ವೇ ಸಾಮಾನ್ಯ. ಈ ಹಿಂದೆ ದೊಡ್ಡಬೆಟ್ಟದಲ್ಲಿ ಆಲೂರು ವಲಯ ದೊಡ್ಡಬೆಟ್ಟದಲ್ಲಿ ಆನೆ ಹಿಡಿಯಕ್ಕೆ ಹೋದಾಗ ಅರ್ಜುನ ಆನೆ ಗಜೇಂದ್ರನ ಮೇಲೆ ದಾಳಿ ಮಾಡಿ ಹಿಂಭಾಗ ಎಲ್ಲ ತುಂಬಾ ಗಾಯ ಆಗಿತ್ತು. ಇದು ಇದ್ದುದ್ದೇ. ಆದ್ರೆ ನಿನ್ನೆ ದಾಳಿ ಮಾಡೋತ್ತಿಗೆ ನಾನು ನೋಡಿದೆ, ಬಿದ್ದ ಆನೆಗೆ ಕಂಜನ್ ದಾಳಿ ಮಾಡ್ಬೇಕಾದ್ರೆ ಬಲದೆ ಕಡೆ ಕೋರೆ ಅದ್ರ ತೊಡೆ ಮೇಲಿತ್ತು, ಎಡದೆ ಕೋರೆ ಕಾಣ್ತಿರ್ಲೇ ಇಲ್ಲ. ಅವಾಗ್ಲೇ ನಾನು ಯೋಚನೆ ಮಾಡಿದೆ. ಅವಾಗ್ಲೇ ನಾನು ಕೆಲವ್ರಿಗೆ ಹೇಳಿದೆ, ಕೆಲವು ಟೈಮ್ ಅಲ್ಲಿ ಆನೆ ಗುಪ್ತಾಂಗದ ಒಳಗೆ ಹೋದ್ರೆ ಭಾರಿ ಕಷ್ಟ ಕೋರೆ ಅಂತ. ಬಹುಶಃ ಅದೇ ರೀತಿ ಆಗಿರ್ಬೋದು. ಯಾಕೆಂದ್ರೆ ಆ ಹೊಡೆತಕ್ಕೆ ಹೊಟ್ಟೆ ತೂತಾಗಿ ಹೋಗೋಂತ ಹೊಡೆತ ಏನಲ್ಲ, ಭಾರಿ ದೂರದಿಂದ ಬಂದು ಡ್ಯಾಶ್ ಹೊಡೆದಿದ್ದಲ್ಲ. ನನ್ನ ಮನ್ಸ ಆ ಗುಪ್ತಾಂಗದ ಒಳಗೆ ಆ ಗಂಡ ಆನೆ ಬೇರೆ, ಅದ್ರ ಒಳಗೆ ಹೋಗಿ ಒಳಗಡೆ ಹೊಟ್ಟೆ ಒಳಗೆ ಭಾರಿ ಕರಳ ಇಲ್ಲ ಇನ್ನೇನ ಭಾರಿ ಘಾಸಿ ಆಗಿರ್ಬೋದು. ತುಂಬಾ ಅದು ಹೋಗೋತ್ತಿಗೆ ಗೊತ್ತಾಗ್ತಿತ್ತು ಇದು ತುಂಬಾ ನೋವಾಗಿದೆ ಅಂತ. ಈಗ ಯಾವುದೇ ಚಿಕಿತ್ಸೆಗೆ ಸ್ಪಂದಿಸದೆ ಇವತ್ತು ಬೆಳಿಗ್ಗೆ ನಮ್ಮ ಜಯಮಾರ್ತಾಂಡ ಅಂತ ಏನು ಹೆಸರಿಟ್ಟಿದ್ರು ನಮ್ಮ ಸಕಲೇಶ್ಪುರದ ಹೆಮ್ಮೆಯ ಪುತ್ರ ನಮ್ಮ ಮಕ್ಕನ ಆನೆ ಇವತ್ತು ಬೆಳಿಗ್ಗೆ ತೀರೋಗಿದೆ. ಅದು ಭಾರಿ ಬೇಜಾರಾಗ್ತಿದೆ, ದುಃಖನೂ ಆಗ್ತಿದೆ. ಎಲ್ಲೋ ಬದುಕೊಂಡು ಅದ್ರ ಪಾಡಿಗೆ ಅದು ಕಾಡಲ್ಲಿ ಇದ್ದವನ್ನ ಇಲ್ಲಿ ಹಿಡ್ಕ ಬಂದು ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡೋದಲ್ಲ. ಹೀಗೆ ಈ ಆನೆಗಳಿಗೆ ಮೂಡ್ ಔಟ್ ಆಗಿರ್ತದೆ. ಎಲ್ಲ ಆನೆಗಳು ಅಲ್ಲಿರೋವು. ಈಗ ನಾವು ಅಲ್ಲಿ ಅಭಿಮನ್ಯು ಮತ್ತೆ ಭೀಮ ಆನೆ, ಏನು ಸಾಕಾನೆ ಭೀಮ ಆನೆ, ಇವೆರಡು ಮಾತ್ರ ಚಿಕ್ಕ ಮರಿಯಿಂದ ಮನುಷ್ಯರಿಗೆ ಹೊಂದ್ಕೊಂಡು ಬದುಕ್ತಿರೋ ಬಿಟ್ರೆ ಮನುಷ್ಯರೇ ನಮ್ಮ ಸರ್ವಸ್ವ ಅಂತ ತಿಳ್ಕೊಂಡವೆ. ಅವುಗಳ ಹಿನ್ನೆಲೆ ಏನೂ ಇಲ್ಲ, ಅವಕ್ಕೆ ಏನೂ ಗೊತ್ತಿಲ್ಲ. ಅವುಗಳ ಕಾಡು, ಅವು ಹಿಂದೆ ಬೆಳೆದು ಬಂದಿದ್ದು, ಅವುಗಳ ಸಹಪಾಠಿಗಳು, ಅದರ ತಾಯಿ, ಅದರ ಅಕ್ಕ ತಂಗಿ, ಆನೆಗಳು ಕುಟುಂಬ ವ್ಯವಸ್ಥೆಯಲ್ಲಿ ಬದುಕಿದ ಆನೆಗಳು. ಅವಕ್ಕೆ ಅಪಾರ ನೆನಪಿನ ಶಕ್ತಿ. 30 ವರ್ಷ 20 ವರ್ಷ ಆದರೂ ಅದು ಹೋಗಿ ತಿರುಗಾಡಿದ ದಾರಿ ಆಗಲಿ ನೀರನ್ನ ಮರೆಯಲ್ಲ.
ಬಹುಶಃ ಈ ಆನೆಗಳು ಮನುಷ್ಯರಿಗೆ ಹೆದರಿಕೆಂದು ಇವು ಹೇಳ್ದಂಗೆ ಕೇಳೋದ್ ಬಿಟ್ರೆ ಇವ್ರುಗಳಿಗೆ ಯಾರನ್ನು ಇವು ಏನ್ ಲೆಕ್ಕ ಇಟ್ಕೊಂಡಿಲ್ಲ. ಇವುಗಳು 25-30 ವರ್ಷದ ಆನೆ ಹಿಡ್ಕ ಬರ್ತಾರೆ, ಅವನ್ನೆಲ್ಲ ಪಳಗಿಸ್ತಾರೆ. ಪಳಗಿಸಿದ ಮೇಲೆ ನಾವೇನು ಅವು ಹಳೇದು ಅವು ಗತಕಾಲದ ವೈಭವವನ್ನು ನೆನ್ಕೊಂಡು ಅವುಗಳ ತಿರುಗಾಡಿದ ದಾರಿ ಅದನ್ನೆಲ್ಲ ನೆನೆಸ್ಕೊಂಡಿರ್ತವೆ ಬಿಟ್ರೆ ಇವ್ರುಗಳು ಹೇಳ್ದಂಗೆ ಕೇಳೋದು ಹೆದರಿ ಅಷ್ಟೇಯ. ಇವೆರಡು ಆನೆ ನಾನು ಏನ್ ಹೇಳಿದೆ, ಭೀಮನ್ಯು ಬಿಟ್ರೆ ಅವಕ್ಕೆ ಏನೂ ಗೊತ್ತಿಲ್ಲ, ಅವಕ್ಕೆ ಹಿನ್ನೆಲೆನೇ ಗೊತ್ತಿಲ್ಲ, ಎಲ್ಲ ಮನುಷ್ಯನೇ ಸರ್ವಸ್ವ ಅವಕ್ಕೆ. ಈ ಆನೆಗಳು ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಮನಸ್ಸಿಗೆ ತುಂಬಾ ಹಚ್ಕೊಂಡಿರ್ತವೆ, ಇಲ್ಲ ಮೂಡ್ ಔಟ್ ಆಗಿರ್ತದೆ. ಈ ಜನಗಳ ಇವ್ರು ಯಾಕೆ ಈಗ ಒಂದು ಜೀವ ಹೋಯ್ತು, ಆ ಮಗುವಿಗೆ ತಾಯಿ ಇಲ್ದಂಗ ಆಯ್ತು, ಅವನ ಹೆಂಡತಿ ಹೋದ್ಲು, ಸಾರ್ವಜನಿಕರ ಆನೆ ಹತ್ರಕ್ಕೆ ಯಾಕೆ ಬಿಡ್ಬೇಕು? ಆನೆಗಳು ಮಾವತನ್ನು ಬಿಟ್ರಿ ಯಾವನ್ನೂ ಹತ್ರಕ್ಕೆ ಸೇರ್ಸಿಕೊಳಕ್ಕಿಲ್ಲ, ಇವ್ರು ಯಾಕೆ ಹೋಗ್ಬೇಕು? ಸರ್ಕಾರಕ್ಕೆ ಅಷ್ಟು ಗೊತ್ತಾಗಕ್ಕಿಲ್ವಾ? ಅಲ್ಲಿ ಇದಕ್ಕೆ ಹೋದ್ರೆ ಜಾತ್ರೆ ನಡೀತಾ ಇರ್ತದೆ, ಎಲ್ಲಿ ಅಂದ್ರೆ ಬೈಲಲ್ಲಿ ಜಾತ್ರೆ. ಆ ಮಕ್ಕಳನ್ನೆಲ್ಲ ಸೊಂಡ್ಲ ಮೇಲೆ ಕೂರ್ಸೋದು, ಅದ್ರ ಮೇಲೆ ಕೂರ್ಸೋದು, ಇದ್ರ ಮೇಲೆ ಲಾಸ್ಟಿಗೆ ಒಂದ್ಸತಿ ಏನಾರ ಆದ ಕೂಡಲೇ ಆನೆಗೆ ಖಳನಾಯಕನ ಪಟ್ಟ ಕಟ್ಟಿರ್ತೀರಿ, ಮನುಷ್ಯರು ಒಳ್ಳೇರು ಅನಿಸ್ಕೊಂತೀರಿ. ಯಾಕೆ ಬಿಡ್ಬೇಕು? ಯಾಕೆ ಆನೆ ತೊಳಿಬೇಕು ಅವರು? ಇಲ್ಲ ಆನೆಗೆ ಯಾಕೆ ನೀರು ಹಾಕ್ಬೇಕು? ಮಾವತರನ್ನೇ ಆನೆ ಕೊಂದಾಗ್ತಾ ಇದಾವೆ. ಮೊನ್ನೆ ಒಬ್ಬ ಕಾವಾಡಿ ಅದನ್ನ ತೊಳೆದು ಅದನ್ನ ಕ್ಲೀನ್ ಮಾಡಿ ಆಹಾರ ಕೊಡ್ತಿದ್ದಂದ್ಮೇಲೆ ಮೊನ್ನೆ ಒಂದು ಅಟ್ಯಾಕ್ ಆಗಿದೆ ಬಿಕ್ಕೋಡ್ ಕ್ಯಾಂಪಲ್ಲಿ. ಹಾಗಾಗಿರ್ಬೇಕಾದ್ರೆ ಇವ್ರನ್ನೆಲ್ಲ ಯಾಕೆ ಬಿಡ್ಬೇಕು? ಇದು ತಪ್ಪು. ಸರ್ಕಾರ ಇರ್ಬೋದು, ಅಲ್ಲಿ ವ್ಯವಸ್ಥೆ ಇರ್ಬೋದು. ಇತ್ತೀಚೆಗೆ ದುಬಾರೆ ಆನೆ ಕ್ಯಾಂಪಲ್ಲಿ ಈಗಾಗಲೇ ಒಂದು ಆನೆ ಇದ್ದಕ್ಕಿದ್ದಂಗೆ ಸತ್ತೋಯ್ತು. ಅದ್ರ ಬಗ್ಗೆ ಸರ್ಕಾರ ಎಚ್ಚರ ವಹಿಸ್ಬೇಕು. ಈಗಿರೋ ಆನೆಗಳನ್ನ 12 ಆನೆಗಳನ್ನ ಬಿಟ್ಟರೆ ನೀವು ಉಳಿದ ಆನೆಗಳನ್ನ ಬೇರೆ ಕಡೆಗೆ ಹಾಕ್ಬೇಕು. ಆಮೇಲೆ ಆ ದಸರಾಗ ಹೋಗೋ ಆನೆಗಳನ್ನೇ ಬೇರೆ ಪ್ರತ್ಯೇಕ ಆಗಿಡ್ಬೇಕು. ಅವುಗಳ ಮಧ್ಯೆ ಬೇರೆ ಬೇರೆ ಆನೆಗಳನ್ನ ಬಿಡೋದು, ಅದರಲ್ಲೂ ಅವುಗಳಿಗೂ ಆಹಾರ ಸಾಲಾಗಲ್ಲ. ದಸರಾಕ್ಕಾಗಲಿ ಇಲ್ಲ ಆನೆ ಕ್ಯಾಪ್ಚರಿಗೆ ಹೋಗೋ ಆನೆಗಳನ್ನ ಬೇರೆ ಇಟ್ಟರೆ ಅವು ಒಟ್ಟೊಟ್ಟಿಗಿದ್ದಾಗ ಅವು ಒಂಥರ ಒಗ್ಗಟ್ಟಾಗೂ ಇರ್ತವೆ. ಒಟ್ಟಾರೆ ಒಂದು ಸುಂದರವಾದ ಒಂದು ಕಡಿಮೆ ಒಂದು 30-35 ವರ್ಷದ ಒಂದು ಆನೆ ಸತ್ತೋಯ್ತು. ನಮಗೆ ಭಾರಿ ಬೇಜಾರಾಗ್ತಾ ಇದೆ. ಆ ಆನೆಯ ಆತ್ಮಕ್ಕೆ ಚಿರಶಾಂತಿ ಕೊಡ್ಲಿ ಅಂತ ನಾನು ದೇವ್ರನ್ನ ಕೇಳ್ಕೊಂತಿದ್ದೀನಿ.